ಕಿಚ್ಚ ಸುದೀಪ್ ರವರ ಹಾಡಿಗೆ ಬೇರೆ ಫ್ಯಾನ್ಸ್ ಟ್ರೋಲ್ ಮಾಡಿದರೆ ಓಕೆ, ಆದರೆ ಅವರ ಸಿನಿಮಾದ ಹಾಡಿಗೆ ಅವರೇ ಟ್ರೋಲ್ ಮಾಡಿಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನು ಮಾರ್ಕ್ ಸಿನಿಮಾದ ಸಾಂಗ್ ಅವರು ಹೇಳಿದ್ದಾರೆ. ಇವನ್ ಪೋಸ್ಟರಲ್ಲೂ ಕೂಡ ಬಿಟ್ಟಿಲ್ಲ. ಅದ್ರ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು ವೀಡಿಯೋಗಳನ್ನು ಮಾಡುವ ಪ್ರಯತ್ನನ ಮಾಡ್ತೀವಿ. ಗುರು, ನೀನು ಪಕ್ಕಾ ಕಿಚ್ಚ ಸುದೀಪ್ ರವರ ಅಭಿಮಾನಿ ಅಂತ ಗೊತ್ತು. ನಾನು ಕೂಡ ಅಭಿಮಾನಿ ಹೌದು. ಆದರೆ ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಕಮೆಂಟ್ಸನ್ನು ಮಾಡಿ. ನೆನ್ನೆ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾದ ಫಸ್ಟ್ ಸಿಂಗಲ್ ಹಾಡು ರಿಲೀಸ್ ಆಗಿತ್ತು. ಕಿಚ್ಚ ಸುದೀಪ್ ರವರ ಸ್ಟೆಪ್ಸ್ಗಳಿಗೆ ಫಿದಾ ಆಗಿದ್ದೆ. ಆದರೆ ಲಿರಿಕ್ಸ್ ಇನ್ನು ಹಲವು ಮಿಸ್ಟೇಕ್ಸ್ಗಳ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೆ. ನೋಡಿ, ರಿವ್ಯೂನ ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ನನ್ನ ಹಾನೆಸ್ಟ್ ರಿವ್ಯೂಗೆ ಕಮೆಂಟ್ಸ್ಗಳು ಕೂಡ ಹಾನೆಸ್ಟ್ ಆಗೇ ಬಂದಿದ್ದಾವೆ. ಸುಮ್ಮನೆ ಪೊಂಗೋದು ದೆಂಗೋದು ನಮಗದೆಲ್ಲ ಗೊತ್ತಿಲ್ಲ ಬಾಸ್. ಆಲ್ ರೈಟ್, ನಾವಿವಾಗ ಈ ಒಂದು ಟಾಪಿಕ್ಗೆ ಬಂದ್ಬಿಡೋಣ ಬನ್ನಿ. ಮಾರ್ಕ್ ಸಿನಿಮಾದ ಸಾಂಗ್. ಫಸ್ಟು ಅನ್ಎಜುಕೇಟೆಡ್ ಫ್ಯಾನ್ಸ್ ಬಗ್ಗೆ ಮಾತಾಡುವ. ನೀವೇನಾದರೂ ಮಾರ್ಕ್ ಸಿನಿಮಾದ ಹಾಡಿನ ಲಿರಿಕ್ಸನ್ನು ಕ್ಲಿಯರಾಗಿ ಕೇಳಿಲ್ಲ, ನೋಡಿಲ್ಲ ಅಂದರೆ ಹೋಗಿ ಒಂದ್ಸಲ ವಿಡಿಯೋನ ನೋಡಿ. ಅರ್ಥ ಆಗಿಲ್ಲ ಅಂದರೆ ಅಲ್ಲಿರೋ ಕ್ಯಾಪ್ಷನನ್ನು ಓದಿ ಅರ್ಥ ಮಾಡಿಕೊಂಡು ವಿಡಿಯೋನ ಮಾಡಿ. ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾದ ಹಾಡಲ್ಲಿ ಭಾಗ್ಯದ ಬೆಳೆಗಾರ ಅಂತ ಕಿಚ್ಚ ಸುದೀಪ್ ರವರಿಗೆ ಲಿರಿಕ್ಸನ್ನು ಬರೆದಿದ್ದಾರೆ ಅಂತ ಈ ಬೋಳಿ ಮಗ ಅನ್ಎಜುಕೇಟೆಡ್ ಟ್ರೋಲ್ ಕಾಟಿ ಅನ್ನೋನು ಪೋಸ್ಟನ್ನು ಮಾಡಿದ್ದಾನೆ. ಈ ಒಂದು ಭಾಗ್ಯದ ಬೆಳೆಗಾರ ಟ್ರೋಲ್ಸ್ಗೆ ಜಾಸ್ತಿ ಜನ ಸಪೋರ್ಟ್ ಮಾಡೋದಕ್ಕಿಂತ ತುಂಬ ಜನ ಹೇಟೇ ಮಾಡಿದ್ದಾರೆ. ಯಾಕಂದರೆ ಈ ಅನ್ಎಜುಕೇಟೆಡ್ ಬೋಳಿ ಮಗ ಲಿರಿಕ್ಸನ್ನೇ ಅರ್ಥ ಮಾಡ್ಕೊಳ್ದೇನೆ ಪೋಸ್ಟನ್ನು ಮಾಡಿದ್ದಾನೆ. ಈ ಒಂದು ಪೋಸ್ಟನ್ನು ಸುಮಾರು 25,000ಕ್ಕೂ ಹೆಚ್ಚು ಜನ ನೋಡಿದ್ದು 468 ಮಾತ್ರ ಲೈಕ್ಸ್ಗಳು ಬಂದಿದ್ದಾವೆ. ಅದರಲ್ಲಿ 14 ಕಮೆಂಟ್ಸ್ಗಳು ಕೂಡ ಬಂದಿದ್ದಾವೆ. ಇನ್ನು ಕಿಚ್ಚ ಸುದೀಪ್ ರವರ ಸಾಂಗ್ಸ್ ಅಂದರೆ ಹೇಟ್ ಮಾಡೋರು ಇರ್ತಾರಲ್ವ, ಸೊ ಅವರಿಗೆ ಕಿಚ್ಚ ಫ್ಯಾನ್ಸ್ಗೆ ಶೇರ್ ಮಾಡೋದಕ್ಕೆ 227 ಜನ ಮುಂದಾಗಿದ್ದಾರೆ. ಆದರೆ ಈ ಅನ್ಎಜುಕೇಟೆಡ್ ಬೋಳಿ ಮಗನಿಗೆ ಒಂದು ವಿಡಿಯೋ ಮಾಡಲೇಬೇಕು ಗುರು. ಈ ಒಂದು ವಿಡಿಯೋಗೆ ಕಮೆಂಟ್ಸ್ಗಳನ್ನು ನೀವೇ ನೋಡೋದಾದರೆ ಆ ಒಂದು ಸಾಂಗಿನ ವಿರುದ್ಧವಾಗಿ ಅದು ಜಲಗಾರ ಕಂಡ್ರು ಬ್ರೋ, ಅದು ಪಾಳೆಗಾರ ಅಂತ ಹೇಳ್ತಿದ್ದಾರೆ. ಅಯ್ಯೋ ಸೂಳೆ ಮಗನೇ, ಅದು ಪಾಳೆಗಾರ. ಅನ್ಎಜುಕೇಟೆಡ್ ಡಗರ್ಸ್, ಅದು ಪಾಳೆಗಾರ. ಅದು ಪಾಳೆಗಾರನ ಬೆಳೆಗಾರ ಅಂತ ಅಂದ್ಕೊಂಡು ಇವನ್ನ ಕಿವಿಗೆ ಏನಾದ್ರು ಸಿಕ್ಕೊಂಡಿದೆಯೋ ಅಥವಾ ನಿಮ್ದೇನಾದ್ರು ಸಿಕ್ಸಿದಿರೋ ದಯವಿಟ್ಟು ಹೇಳ್ಬಿಡಿ. ಜಲ್ಗಾರ 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 ಫ್ಯಾನ್ಸ್ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ಅನ್ಕೋತೀನಿ. ನಾನು ಯಾರ್ದು ನೇಮ್ ತಗೊಳ್ಳಿಕ್ಕೆ ಹೋಗಲ್ಲ, ಆದರೆ ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕಲ್ವ. ಸಾಂಗ್ ಲಿರಿಕ್ಸನ್ನು ಅರ್ಥ ಮಾಡ್ಕೊಳ್ತಾನೆ ಪೋಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಕಿಚ್ಚ ಸುದೀಪ್ ರವರ ವಿರುದ್ಧ ಅವರ ವಿರೋಧಿ ಅಭಿಮಾನಿಗಳು ಮಾಡಿರ್ತಕ್ಕಂಥ ಟ್ರೋಲ್. ಆದರೆ ಕಿಚ್ಚ ಸುದೀಪ್ ರವರ ಹಾಡಿಗೆ ಕಿಚ್ಚ ಸುದೀಪ್ ರವರೇ ಮಾಡ್ಕೊಂಡಿರೋ ಟ್ರೋಲ್ ಅಂತ ಹೇಳ್ಬೋದು. ಅವರ ಟೀಮ್ ಮಾಡಿರೋ ಟ್ರೋಲ್ ಅಂತ ಹೇಳಿದ್ರೂ ತಪ್ಪಾಗಲ್ಲ. ದಟ್ ಈಸ್ ಕಿಚ್ಚ ಸುದೀಪ್ ರವರ ಸ್ಟೋರಿನ ನೀವು ಒಂದ್ಸಲ ನೋಡಿ. ಅವರ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೋರಿಯಲ್ಲಿ ಕಿಚ್ಚ ಸುದೀಪ್ ರವರ ಮಾರ್ಕ್ ಸಿನಿಮಾದ ಸಾಂಗ್ ಇದೆ. ಅರೆ ಅದರಲ್ಲೇನಿದೆ ಬಾಸ್ ಅಂತ ಕೇಳ್ಬೋದು. ಇಲ್ಲಿ ಕಿಚ್ಚ ಸುದೀಪ್ ರವರ ಮುಖವನ್ನು ನೀವು ನೋಡ್ಬೋದು. ಈ ಪ್ರೊಡಕ್ಷನ್ ಹೌಸ್ಗೆ ಮೆಟ್ನಲ್ಲಿ ಹೊಡಿಬೇಕು ಬಾಸ್. ಯಾಕಂದರೆ ಕಿಚ್ಚ ಸುದೀಪ್ ಅವರ ಫೇಸ್ನ ಒಂದು ಕ್ಲಿಯರಾಗಿ ಎಡಿಟ್ ಮಾಡೋದಕ್ಕೂ ಬರಲ್ಲ. ಸ್ಟೆಪ್ಸ್ ಹಾಕುವಾಗ ಒಂದು ಪರ್ಫೆಕ್ಟ್ ಕ್ಯಾಪ್ಚರನ್ನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬೇರೆ ಪಿಕ್ನ ಸೆಲೆಕ್ಟ್ ಮಾಡ್ಬೋದಿತ್ತೇನೋ. ಇದಕ್ಕಿಂತ ಮುಂಚೆ ಬಿಟ್ಟಿರೋ ಪಿಕ್ಕೆ ಎಷ್ಟೋ ಚೆನ್ನಾಗಿತ್ತು ಅಂತ ಅನಿಸ್ತು. ಇನ್ನು ಸಿನಿಮಾ ಟೀಮ್ ಅವರಿಗೆ ಹಾಕೊಂಡು ರುಬ್ಲೇಬೇಕು ಬಾಸ್. ಯಾಕಂದರೆ ಸಿನಿಮಾದ ಸಾಂಗು ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ. ಪ್ರೀಮಿಯಂ ಹಾಕಿ ಅಭಿಮಾನಿಗಳಿಗೆ ಲೈಕ್ಸು ಶೇರ್ ಮಾಡೋದಕ್ಕೆ ಟೈಮ್ ಕೂಡ ಕೊಟ್ಟಿಲ್ಲ. ಈ ಬೋಳಿ ಮಕ್ಕಳಿಗೆ ಏನಂತ ಹೇಳೋಣ? ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಿಬಿಡಿ. ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.